ಆ್ಯಕ್ಚುಲಿ ಇವತ್ತಿನ ಎಪಿಸೋಡ್ ತುಂಬ ಚೆನ್ನಾಗಿತ್ತು. ನಿನ್ನೆ ಬಂದಿದ್ದಂತಹ ಗೌತಮಿ ಅವರ ಹಸ್ಬೆಂಡು ಅವ್ರಿಗೆ ತುಂಬಾ ವಿಚಾರಗಳನ್ನ ತಿಳಿಸ್ತಾ ಇದ್ರು. ಹಾಗೆ ಮಂಜಣ್ಣನ ಕೂರಿಸ್ಕೊಂಡು ಹೇಳ್ತಾಯಿದ್ರು, ನಾನು ಇದೇನು ಗುರು ಈ ರೇಂಜಿಗೆ 3 ಜನ ಕೂತ್ಕೊಂಡು ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ. ಹಾಗೆ ಗೌತಮಿ ಅವರ ಹಸ್ಬೆಂಡ್ ಕೂಡ ಒಂದಷ್ಟು ಮಾತುಕತೆಗಳನ್ನ ಮಾಡಿದ್ರು. ಅಷ್ಟೊಂದೆಲ್ಲ ಹೇಳೋ ನೆಸೆಸಿಟಿನೇ ಇಲ್ಲ ಗುರು. ಅಲ್ಲಿ ಆಲ್ರೆಡಿ ಒಳಗಿದ್ದಾಗ ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಏನೇನಾಗ್ತದೆ ಏನೇನು ಅಂತ. ಇಲ್ಲಿ ಗೌತಮಿ ಅವ್ರಿಗೆ ಏನು ಗೊತ್ತಾ, ಅವರು ಯಜಮಾನರು ಹೇಳ್ತಿದ್ರೆ ಇವ್ರಿಗೆ ಮಾತಾಡಂಗಿಲ್ಲ ಬಿಡಂಗಿಲ್ಲ. ಇಲ್ಲ ಬಂಗಾರ ಆಯಿತು ಬಂಗಾರ ಅಂತ ಹಂಗೆ ತೇಲಿಸ್ತವ್ರ ಮೇಲೆ ಹೇಳ್ಬೇಕು, ಹಂಗೆಲ್ಲ ಮಾತಾಡಬೇಡ, ಗೊತ್ತು ಆ ಥರ ಎಲ್ಲ ಮಾತಾಡಬಾರ್ದು ಅಂತ ಹೇಳೋಕ್ಕೂ ಆಗ್ತಿಲ್ಲ ಗೌತಮಿ ಅವ್ರಿಗೆ. ಇನ್ನೇನು ಮಾಡೋದು, ಹಾಗೆ ಮೋಡದ ಮೇಲೆ ಅಂತ ತೇಲಿಸ್ಕೊಂಡು ಹೋಯ್ತವ್ರೆ. ಅಲ್ಲಿ ಯಾರಿಗೆ ಗೊತ್ತಿಲ್ಲ ಕ್ಯಾಮ್ರಾ ಇಲ್ಲ ಅಂತ ಹೇಳ್ಬಿಟ್ಟು. ಆವಾಗ ಸೊ ಮಂಜಣ್ಣ ಅಂತೂ ಆ ಕಡೆ ಕೂತ್ಕೊಂಡಿದ್ರೆ ಈ ಕಡೆ ಗೌತಮಿ ಅವರ ಹಸ್ಬೆಂಡ್ ಅವ್ರು ಹೇಳೋದಕ್ಕೂ ಅಲ್ಲಿ ಮಂಜಣ್ಣನ ತೋರಿಸೋದಕ್ಕೂ ಕರೆಕ್ಟು ಸಿಂಕು, ಮಾತ್ರ ಮಿಸ್ಸೇ ಇಲ್ದಂಗೆ. ಆಮೇಲೆ ಮಂಜಣ್ಣ ಅವರು ಬೆಳಗ್ಗೆ ಗೌತಮಿ ಅವ್ರ ಹಸ್ಬೆಂಡ್ ಎಲ್ಲ ಹೋದ್ಮೇಲೆ ಬಂದು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಏನಂದರೆ ನಿನ್ನೆ ನಿಮ್ಮ ಯಜಮಾನರು ಏನೇನು ಹೇಳಿದ್ರು ಅದೆಲ್ಲ ಸತ್ಯ ಅಂತ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೌತಮಿ ಅವ್ರ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ ಗೊತ್ತಾ. ಆ ಟೈಮಲ್ಲಿ ಮಂಜಣ್ಣ ಎದ್ದೋದ್ಮೇಲೆ ಅವ್ರ ಹಸ್ಬೆಂಡ್ ಎಲ್ಲ ಹೇಳ್ತಿದ್ರಲ್ಲ, ಅದೆಲ್ಲ ನೆನಪಿಗೆ ಬರುತ್ತೆ. ಕರೆಕ್ಟಾಗಿ ಹೇಳೋರು ಬಿಡು ಅಂತ ಹೇಳ್ಬಿಟ್ಟು ಮಂಜಣ್ಣಂಗೆ ಎಲ್ಲಿ ಗೊತ್ತು ಅವ್ರ ಹಸ್ಬೆಂಡ್ ಏನೇನು ಹೇಳೋರು ನಾನು ಎದ್ದು ಬಂದಮೇಲೆ ಅಂತ ಹೇಳ್ಬಿಟ್ಟು. ಸೊ ಒಳ್ಳೆ ಕತೆಗುರು ಇವ್ರ ಗೆಳ್ತಿದ್ದು. ಆಮೇಲೆ ನಾನೊಂದು ತೀರ ನೀನೊಂದು ತೀರ ಅನ್ನಂಗೆ ಕೂತ್ಕೊಂಡಿದ್ರು. ಸೊ ನೋಡುವ ಮುಂದಿನ ವಾರಗಳೆಲ್ಲ ಹೆಂಗೆ ನಡೆಯುತ್ತೆ ಫ್ರೆಂಡ್ಶಿಪ್ ಅಂತ. ಹಾಗೆ ಮಂಜಣ್ಣವರ ಫಾದರು ಬೆಳಗ್ಗೆ ಎಲ್ಲರೂ ಎದ್ದೇಳಕ್ಕಿಂತ ಮುಂಚೆ ಎದ್ಬಿಟ್ಟು ಒಂದಷ್ಟು ಮಾತಾಡ್ತಾಯಿದ್ರು. ಅಂದರೆ ನನ್ನ ಮಗನ ನೋಡಿ ಹೆಮ್ಮೆ ಆಯಿತು, ಖುಷಿ ಆಯಿತು ಅಂತ. ಅವ್ರ ಮಗನ್ನ ಆ ಸ್ಟೇಜಲ್ಲಿ ನೋಡಿ ಆ ಜೀವಕ್ಕೆ ಅದೆಷ್ಟು ಖುಷಿಯಾಗಿರುತ್ತೆ ಅಂದರೆ, ಎಷ್ಟೋ ಜನ ನಿಮ್ಮ ಮಗ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ, ಎಲ್ಲ ಹಂಗೆ ಸೆಟ್ಲಾಗಿದ್ದಾರೆ ಹಿಂಗೆ ಸೆಟ್ಲಾಗಿದ್ದಾರೆ, ನಿಮ್ಮ ಮಗ ಏನೂ ಮಾಡಿಲ್ಲ ಅಂತ ಹೇಳುವಾಗ ತನ್ನ ಮಗ ಈ ಥರ ಒಂದು ಪ್ಲ್ಯಾಟ್ಫಾರ್ಮಲ್ಲಿದ್ದು ಅಷ್ಟು ಜನಗಳ ಪ್ರಶಂಸೆ ಅಂತ ತಗೊಂಡಾಗ ಆ ತಂದೆಗೆ ಅದೆಷ್ಟು ಖುಷಿ ಆಗ್ಬೇಡ. ಸೊ ಆ ಖುಷಿನ ಅವರು ಹೇಳ್ಕೊಂಡು ಅಳ್ತಾಯಿದ್ರು. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಇವತ್ತು ಅಂತ ಹೇಳ್ಬೋದು ಅದು. ಮತ್ತು ಇವರು ನಮ್ಮ ಧನರಾಜ್ ಅವರ ಫ್ಯಾಮಿಲಿ ಬಂದಿದ್ದು, ಹಾಗೆ ಅವರ ಮಗು ಬಂದಿದ್ದು, ಅದೆಲ್ಲ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಹಾಗೆ ಚೈತ್ರ ಅವ್ರಿಗೆ ಅವರ ತಾಯಿ ಹಾಗೆ ಅವರ ತಂಗಿ ಬಂದ್ಬಿಟ್ಟು ಉತ್ತಮ ಕೊಟ್ಟಿದ್ದು ಆಯಿತಾ. ಮನೆಯವ್ರಿಗೆಲ್ಲ ನಿಂಗೆ ಕಳಪೆ ಆಗಿರ್ಬೋದು, ಆದರೆ ನನಗೆ ನೀನು ಯಾವತ್ತೂ ಉತ್ತಮ ಅಂತ ಹೇಳ್ಬಿಟ್ಟು ಅದು ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಅಂತ ಅನಿಸುತ್ತೆ ಇವತ್ತು. ಅವರ ಮಕ್ಕಳು ಏನೇ ತಪ್ಪು ಮಾಡಿದ್ರು, ಅವ್ರು ಏನೇ ಮಾಡಿದ್ರು ಆ ತಾಯಿ ಪ್ರೀತಿ ಅನ್ನೋದು ಇದೆಯಲ್ಲ, ಅದ್ರ ಮುಂದೆ ಯಾವುದೂ ಇಲ್ಲ ಗುರು, ಏನೂ ಇಲ್ಲ ಆಯಿತಾ. ಅವರು ಬಂದು ಉತ್ತಮ ಕೊಟ್ರಲ್ಲ, ಅದು ಅವರು 100 ಸತಿ ಕಳಪೆ ತಗೊಂಡಿದ್ರು 100 ಸತಿದು ಎಲ್ಲ ಮರ್ತೋಗ್ಬಿಡುತ್ತೆ. ನಮ್ಮ ತಾಯಿನೇ ನನ್ನನ್ನು ಮೆಚ್ಕೊಂಡಾಯ್ತು, ಅವ್ರು ನನಗೆ ಉತ್ತಮ ಕೊಟ್ಟಿದ್ದಾರೆ, ಸಾಕು. ಇಡೀ ಪ್ರಪಂಚನೇ ತಿರುಗಿ ಬಿದ್ದು ನೀನು ಕೆಟ್ಟವನು, ನೀನು ಸರಿ ಇಲ್ಲ ಅಂದ್ರೂ ತಲೆ ಕೆಡಿಸ್ಕೊಳ್ಳಲ್ಲ ಆಯಿತಾ. ಯಾವಾಗ ಅಂದ್ಕೊಂಡು ಹೋಯ್ತಾ ಇರ್ತಾರೆ. ಸೊ ಅದು ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್ ಅಂತ ಹೇಳ್ಬೋದು ಈ ಸೀಸನ್ ಬಿಗ್ ಬಾಸಲ್ಲಿ. ಅವೆಲ್ಲ ನಡೆದಿದ್ದು. ಆ್ಯಂಡ್ ಹನುಮಂತಣ್ಣವರ ಫ್ಯಾಮಿಲಿ ಮನೆ ಒಳಗೆ ಬಂದಿದೆ. ಅವರ ಅಪ್ಪ ಅವರ ಅಮ್ಮ ಬಂದಿದ್ದಾರೆ. ಅದೇನು ಮಾತಾಡ್ತಾಯಿದ್ರು ಅರ್ಥ ಆಗ್ತಾಯಿಲ್ಲ, ಬಟ್ ಅಲ್ಲಿ ಸಬ್ಟೈಟಲೆಲ್ಲ ಆಗ್ತಾಯಿದ್ರು. ಎಷ್ಟು ಮುಗ್ಧರಿರ್ತಾರೆ ಅಂತ. ರೊಟ್ಟಿ, ಉತ್ತರ ಕರ್ನಾಟಕದಿಂದ ರೊಟ್ಟಿ, ಕಾಯಿಪಲ್ಯ ಅದೆಲ್ಲ ಮಾಡ್ಕೊಂಬಂದಿದ್ದಾರೆ. ಆ್ಯಕ್ಚುಲಿ ನಂಗೆ ಉತ್ತರ ಕರ್ನಾಟಕ ಊಟಗಳಂದರೆ ಪರ್ಸ್ನಲಿ ತುಂಬ ಇಷ್ಟ. ಯಾಕಂದರೆ ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಅವರು ಹೋಗ್ತಾ ಬರ್ತಾ ಎಲ್ಲ ರೊಟ್ಟಿ, ಚಟ್ನಿ, ಪುಂಡಿ ಪಲ್ಯ ಎಲ್ಲ ಮಾಡ್ಕೊಂಬರ್ತಾ ಇರ್ತಾರೆ. ಅವ್ರು ಏನಾರು ತಗೋಬತ್ತು ಅಂದರೆ ಅವತ್ತಿನ ದಿನ ಅದು ಬಿಟ್ಟು ಬೇರೆ ಏನೂ ತಿನ್ನೋದೇ ಇಲ್ಲ. ಸೊ ಅಷ್ಟೊಂದು ಇಷ್ಟ. ಹಾಗೆ ಉತ್ತರ ಕರ್ನಾಟಕ ಹೋಟ್ಲಿಗೆ ಜಾಸ್ತಿ ಹೋಗೋದು ನಾನು. ಚೆನ್ನಾಗಿರುತ್ತೆ. ಮನೆಯವರೆಲ್ಲರೂ ಅವರವರ ಫ್ಯಾಮಿಲಿ ಬಂದಾಗ ಬಿಗ್ ಬಾಸ್ ಕ್ಯಾಮ್ರಾ ಹತ್ರ ಹೋಗಿ, ಮನೆ ಡೋರ್ ಹತ್ರ ಇರೋ ಕ್ಯಾಮ್ರಾ ಹತ್ರ ಹೋಗಿ ಎಲ್ಲ ನಿಂತ್ಕೊಂಡು ಬಿಗ್ ಬಾಸ್ಗೆ ಅಂದರೆ ಫೋಟೋ ತೆಗೆಸ್ಕೊತಾ ಇರ್ತಾರೆ. ಅಲ್ಲಿ ಹಾಗೆ ನಿಂತಿದ್ದಾಗ ಹನುಮಂತ್ ಅವರು ಒಂದು ಸತಿ ಹೇಳ್ತಾರೆ ಬಿಗ್ ಬಾಸಿಗೆ, ಬಿಗ್ ಬಾಸ್ ಫೋಟೋ ತೆಗೀರಿ ಬಿಗ್ ಬಾಸ್ ಅಂತ. ಅದು ಬಿಗ್ ಬಾಸ್ನ ಹನುಮಂತಣ್ಣ ಅದೇನು ಅಂತ ಅಂದ್ಕೊಂಡವನು. ಬಿಗ್ ಬಾಸ್ ಫೋಟೋ ತೆಗೀರಿ ಅಂತಾನೆ, ಬಿಗ್ ಬಾಸ್ ಲೈಟ್ ಆಫ್ ಮಾಡಿ ಅಂತಾನೆ. ಅದು ಬಿಗ್ ಬಾಸ್ನ ಏನಲ್ವೋ ಅದನ್ನು ಮಾಡ್ಕೊಂಬಿಟ್ಟೋದು ಅನಿಸುತ್ತೆ ಹನುಮಂತಣ್ಣ. ಬಿಗ್ ಬಾಸ್ ಒಂದು ಸತಿ ಫೋಟೋ ತೆಗಿಯೋದೇನೆ ನಾನು ಆರ್ಡ್ರ್ ಮಾಡೋದು ಬಿಗ್ ಬಾಸ್, ನಾನು ಬಾಸು, ನಾನು
ಅದನ್ನ ಬಿಟ್ಟು ನನ್ನ ಫೋಟೋ ತೆಗಿ, ಲೈಟ್ ಆಫ್ ಮಾಡು, ಯಾಕೋ ಹಿಂಗೆ ರೇಗಿಸ್ತೀಯ ನನ್ನ ಅಂತ ಬಿಗ್ ಬಾಸೇನೆ ಹೇಳ್ಕೊಬೇಕು ಮನ್ಸಲ್ಲಿ. ಇಲ್ಲಾಂದ್ರೆ ಅನೌನ್ಸ್ ಮಾಡ್ಬಿಡ್ಬೇಕು, ಬಿಗ್ ಬಾಸ್ ನಂಗೆ ಒಂಚೂರು ಮರ್ಯಾದೆ ಕೊಡಿ ಹನುಮಂತು, ಏನು ಹಿಂಗೆ ಮಾಡಿದ್ರೆ ಹಿಂಗೆ, ನಾನು ಬಿಗ್ ಬಾಸ್ ಇದ್ದೀನಿ, ಒಂಚೂರು ಅರ್ಥ ಮಾಡ್ಕೊಳ್ಳಿ, ನನಗೂ ಜನಗಳು ನೋಡ್ತಾ ಇರ್ತಾರೆ, ಪ್ಲೀಸ್ ನಿಮ್ಮನ್ನ ಥರನೇ ನನ್ನ ನೋಡ್ತಾ ಇರ್ತಾರೆ, ಒಂಚೂರು ಮರ್ಯಾದೆ ಕೊಡಿ ಅಂತ ಹೇಳ್ಬೇಕೇನೋ ಬಿಗ್ ಬಾಸು. ಆ ರೇಂಜಿಗೆ ಬಿಗ್ ಬಾಸ್ ಫೋಟೋ ತೆಗೀರಿ, ಬಿಗ್ ಬಾಸ್ ಲೈಟ್ ಆಫ್ ಮಾಡಿ, ಬಿಗ್ ಬಾಸ್ ನೀರು ಹಾಕಿ. ಒಳ್ಳೆ ಕತೆ ಗುರು. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಕ್ಲಿಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.